ಅಂಡರ್ಸ್ಟ್ಯಾಂಡ್, ದಟ್ ಈಸ್ ವಾಟ್ ದ ಸೆನ್ಸ್ ಇಸ್. ಆಮೇಲೆ ಇದನ್ನ ಅರ್ಥ ಮಾಡ್ಕೊಂಡ್ರಿ ಅದನ್ನ ಏನಂತ ನಾವು ಸೆನ್ಸ್ ಅಂತ ಹೇಳಿ. ಎಸ್, ಸೌಂಡ್, ಸಿಂಬಲ್ ಅಂಡ್ ಅ ಸೆನ್ಸ್ ಇಸ್ ದಟ್. ವೆನ್ ಯು ಆರ್ ಗೋಯಿಂಗ್ ಟು ಬಿ ಮೇಡ್ ವಿತ್ ದಟ್, ಯಾವಾಗ ನಾವು ಈ ಸೌಂಡ್ಸ್ ಗಳನ್ನ ಮಾಡ್ತೀವಿ ಅಂತಂದ್ರೆ ಅವರ್ ಕಮ್ಯುನಿಕೇಶನ್ ವಿಚ್ ಒನ್ ವಿ ಆರ್ ಗೋಯಿಂಗ್ ಟು ಬಿ ಕಾಲ್ಡ್ ವಿತ್ ದಟ್ ಆಫ್ ಅ ಲ್ಯಾಂಗ್ವೇಜ್, ದ ಮೀಡಿಯಂ ಆಫ್ ಅ ಕಮ್ಯುನಿಕೇಶನ್. ಒಂದು ಕನ್ನಡ ಭಾಷೆನೇ ಆಗಿರ್ಬೋದು, ಇಂಗ್ಲಿಷ್ ಭಾಷೆನೇ ಆಗಿರ್ಬೋದು, ಭಾಷೆ ಅಂತ ನಾವ್ ಯಾವಾಗ ಕರೆದ್ವು ಆವಾಗ ಏನು ಅಂತಾರೆ, ಒಂದು ಸೌಂಡ್ ಅನ್ನುವಂಥದ್ದಿದೆ. ದಟ್ ಈಸ್ ವಾಟ್ ದ ಡೆಫಿನೇಷನ್ ಆಫ್ ಅ ಲ್ಯಾಂಗ್ವೇಜ್ ಇಸ್ ದಟ್. ಸೊ ಲ್ಯಾಂಗ್ವೇಜ್ ಜನರಲ್ ಇಂಗ್ಲಿಷ್ ಆಗಿರೋದ್ರಿಂದ ನಾನು ನಿಮ್ಗೆ ಲ್ಯಾಂಗ್ವೇಜ್ ಬಗ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಹೇಳ್ತಾ ಬರಲ್ಲ. ಸೊ ಯಾವಾಗ ನಾವು GPSTR HSTR ಗೆ ಏನಂತಾರೆ ಸ್ಪೆಸಿಫಿಕ್ ಆದಂತ ಪೇಪರ್ ಅನ್ನ ಪ್ರಾರಂಭ ಮಾಡ್ತೀವೋ ಆವಾಗ ಅದ್ರ ಬಗ್ಗೆ ಏನಂತಾರೆ ನಿರ್ದಿಷ್ಟವಾಗಿ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾ ಬರ್ತೀನಿ. ಸುಮ್ನೆ ಈಗ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದೇನು ಡಿಫ್ರೆನ್ಸ್ ಬಿಟ್ವೀನ್ ದಟ್, ಅವೆರಡರ ನಡುವೆ ಇರುವಂತ ಒಂದು ವ್ಯತ್ಯಾಸ ಏನಿದೆ. ಈಗ ನಮ್ಗೆ ಲ್ಯಾಂಗ್ವೇಜ್ ಅಂತ ಬಂದಾಗ